ಲೆಟ್ಸ್ ಗೋ ಫಾರ್ ಅ ಟಾಪ್ ಸ್ಟೋರಿ 2. ಕರುಣಾನಿಧಿ ಪಕ್ಷವನ್ನು ತಮಿಳುನಾಡಿನಲ್ಲಿ DMK ಪಕ್ಷವನ್ನು ಉಳಿಸೋದಕ್ಕೆ ಕೇಂದ್ರದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಬರಬೇಕು. ಯಾಕೆಂತಂದರೆ ದಳಪತಿ ವಿಜಯ್ ಏಟು BJPಗೆ ಮುಂದೆ ಸ್ಟಾಲಿನ್ ಶರಣಾಗತಿ ಆಗ್ತಾರಾ, BJPಯ ಮುಂದೆ ಸ್ಟಾಲಿನ್ ಶರಣಾಗತಿ ಆಗ್ತಾರಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಲೆಟ್ಸ್ ಗೋ ಫಾರ್ ಅ ಟಾಪ್ ಸ್ಟೋರಿ 2. ಎಸ್, ದೇಶದ ರಾಜಕಾರಣದಲ್ಲಿ ಭಾರೀ ಬದಲಾವಣೆ ಆಗುವಂತಹ ಸಾಧ್ಯತೆ ದಿನದಿಂದ ದಿನಕ್ಕೆ ಡೇ ಬೈ ಡೇ ಹೆಚ್ಚಾಗ್ತಾನೇ ಇದೆ. ಯಾಕೆಂತಂದರೆ ಕೆಲ ಮೂಲಗಳ ಪ್ರಕಾರ ಕಾಂಗ್ರೆಸ್ ನೇತೃತ್ವದ INDA ಮೈತ್ರಿಕೂಟಕ್ಕೆ ಭಾರೀ ಶಾಕ್ ನೀಡೋದಕ್ಕೆ BJP ರೈಟ್ ನಾವು ಈಗ ಮುಂದಾಗಿದೆ. ಎರಡು ಪ್ರಮುಖ ರಾಜಕೀಯ ಪಾರ್ಟಿಗಳ ನಡುವೆ ಈಗ ಮಾತುಕತೆ ಮುಕ್ತಾಯಗೊಂಡಿದೆ. ಅದು ಏನು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ಒಂದು ಪ್ಯಾಕೇಜನ್ನು ನೋಡ್ಕೊಂಡು ಬನ್ನಿ. ದಿನೇ ದಿನೇ ಹೆಚ್ಚಾಗ್ತಿದ್ದಾರೆ ಮೋದಿ ಫ್ರೆಂಡ್ಸ್. NDA ತೆಕ್ಕೆಗೆ DMK NCP ಸೇರ್ಪಡೆ. 2 ಸಚಿವ ಸ್ಥಾನದ ಆಫರ್ ಕೊಟ್ರ ಮೋದಿ. ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ಆಗ್ತಿದೆ. ಶರದ್ ಪವಾರ್ ನೇತೃತ್ವದ NCP ಮತ್ತು MK ಸ್ಟಾಲಿನ್ ನೇತೃತ್ವದ DMK NDA ಮೈತ್ರಿಕೂಟಕ್ಕೆ ಸೇರ್ಪಡೆಗೊಳ್ಳುವ ಸಾಧ್ಯತೆ ಇದೆ. DMK ಪಾರ್ಟಿಯು BJP ಮೈತ್ರಿಕೂಟಕ್ಕೆ ಅಧಿಕೃತವಾಗಿ ಸೇರಲಿದೆ ಎಂದು ಅದೇ ಪಕ್ಷದ ನಾಯಕರೊಬ್ಬರು ಹೇಳಿದ್ದಾರೆ. NCPಗೂ ಗಾಳ ಹಾಕಿದ ಪ್ರಧಾನಿ ಮೋದಿ. ಹಿರಿಯ ರಾಜಕಾರಣಿ ಶರದ್ ಪವಾರ್ ಪ್ರಧಾನಿ ಮೋದಿ ಜೊತೆಗೆ ಹಿಂದಿನಿಂದಲೂ ಉತ್ತಮ ಸಂಬಂಧ ಹೊಂದಿದ್ದಾರೆ. NCP ಕೂಡ NDA ಒಕ್ಕೂಟದ ಭಾಗವಾಗಲಿದೆ ಎನ್ನುವ ಸುದ್ದಿಗಳು ಹರಿದಾಡುತ್ತಿದ್ವು. ಆದ್ರೆ ಪವಾರ್ ಪುತ್ರಿ ಸುಪ್ರಿಯಾ ಸುಳೆ ಅಲ್ಲಗಳೆದಿದ್ರು. ಆದ್ರೆ ಬೆಂಕಿ ಇಲ್ಲದೆ ಹೊಗೆಯಾಡಿತೆ ಎನ್ನುವುದು ಕೂಡ ಅಷ್ಟೇ ಸತ್ಯವಾದ ಗಾದೆ ಮಾತು. DMKಯನ್ನು NDA ಕೂಟಕ್ಕೆ ಸೆಳೆಯಲು ಸಿದ್ಧತೆ ನಡೆಯುತ್ತಿದೆ. ಅದರಲ್ಲೂ DMK ಸೆಳೆಯಲು ಖುದ್ದು ಶರದ್ ಪವಾರ್ ಅಖಾಡಕ್ಕಿಳಿದಿದ್ದಾರೆ. ಆದ್ರೆ BJP ನೇತೃತ್ವದ ಮೈತ್ರಿಕೂಟಕ್ಕೆ ಸೇರ್ಪಡೆಗೊಳ್ಳಲು ಪವಾರ್ ಷರತ್ತು ಹಾಕಿದ್ದಾರೆ. 1 ಸಚಿವ ಸ್ಥಾನ NCPಗೆ, 2 ಸಚಿವ ಸ್ಥಾನ DMKಗೆ ಕೊಡಬೇಕು ಎಂದಿದ್ದಾರೆ. ಸುಪ್ರಿಯಾ ಸುಳೆ ಹಾಗೂ ಸ್ಟಾಲಿನ್ ಸಹೋದರಿ ಕನಿಮೊಳಿಗೆ ಮಂತ್ರಿಗಿರಿ ಫಿಕ್ಸ್. ಇನ್ನೊಂದು ಸ್ಥಾನ DMK ಸಂಸದ ತಿರುಚಿ ಶಿವ ಮಂತ್ರಿಯಾಗೋದು ಪಕ್ಕಾ ಎನ್ನಲಾಗ್ತಿದೆ. ನರೇಂದ್ರ ಮೋದಿ ಅವರು NDA ಕೂಟ ಬಲಪಡಿಸುತ್ತಿದ್ದು ಸೈದ್ಧಾಂತಿಕ ವಿರೋಧಗಳ ಜೊತೆಗೂ ಕೈಜೋಡಿಸುತ್ತಿರುವುದು ವಿಶೇಷ. ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್. ಎಸ್, ಸೆಂಟ್ರಲ್ ಪಾಲಿಟಿಕ್ಸ್ನಲ್ಲಿ 2 ವಿವಿಧ ಮೈತ್ರಿಕೂಟಗಳಿರುವಂಥದ್ದು ನಮಗೆ ಗೊತ್ತೇ ಇದೆ. ಒಂದು NDA, ಇನ್ನೊಂದು INDA. INDAಯಲ್ಲಿರುವಂತಹ ಕೆಲ ಪ್ರಾದೇಶಿಕ ಪಕ್ಷಗಳು ಈಗ ಕಂಗಾಲಾಗಿ, ಯಾಕೆಂತಂದರೆ ಕಾಂಗ್ರೆಸ್ಸಿನ ಕೆಲ ನಡೆಯಿಂದ ಬೇಸತ್ತು ಈಗ NDA ಮೊರೆ ಹೋಗ್ತಾ ಇದೆ. ಅಂದರೆ ಮೋದಿ ಮೊರೆ ಹೋಗ್ತಾ ಇದೆ. ಈಗ ರೈಟ್ ನಾವು DMK ಪಕ್ಷಕ್ಕೂ ಕೂಡ ಅದೇ ಸ್ಥಿತಿಗತಿಗಳು ಬಂದಿದೆ. ಎಸ್, ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಲೆಟ್ಸ್ ಚೆಕ್ ಇಟ್ ಔಟ್. ಆ ಬ್ರೇಕಿಂಗ್ ಏನು ಅನ್ನುವಂಥದ್ದು ನೋಡ್ಕೊಂಬರೋಣ. ಲೆಟ್ಸ್ ಬ್ರೇಕಿಂಗ್ ಪ್ಲೇಟ್ ಪ್ಲೇಸ್. ಎಸ್, ದಿನೇ ದಿನೇ ಹೆಚ್ಚಾಗ್ತಿದ್ದಾರೆ ನರೇಂದ್ರ ಮೋದಿ ಅವರಿಗೆ ಫ್ರೆಂಡ್ಸ್. ನರೇಂದ್ರ ಮೋದಿ ಅವರಿಗೆ ಹೊಸ ಸ್ನೇಹಿತರು ಈಗ ಹೆಚ್ಚಾಗ್ತಾ ಇದ್ದಾರೆ. NDAಗೆ ಎಂಟ್ರಿ ಆಗ್ತಾ ಇದೆ ಹೊಸ ಗೆಳೆಯರ ಬಳಗ. ಮೋದಿ ಮೈತ್ರಿ ಬಳಗಕ್ಕೆ DMK NCP ಈಗ ಸೇರ್ಪಡೆ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. NDA ವಿಸ್ತರಣೆಗೆ ಪ್ರಧಾನಿ ಮೋದಿ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. 2 ಸಚಿವ ಸ್ಥಾನದ ಆಫರ್ ಕೊಟ್ರ ನರೇಂದ್ರ ಮೋದಿ ಅವರು ಸೇರ್ಪಡೆಯಾಗಲಿ ಅಂತ. ಯಾಕೆಂದ್ರೆ DMK NCP ಜೊತೆ ಹೊಸ ರಾಜಕೀಯ ತಂತ್ರಗಾರಿಕೆಯನ್ನು ಸ್ಟಾರ್ಟ್ ಮಾಡಿದಾರ. ಏನಿದು ಮೋದಿ ಜೊತೆ ಕೈ ಜೋಡಿಸೋದಕ್ಕೆ ದಕ್ಷಿಣದ ಲೆಕ್ಕಾಚಾರ ಅನ್ನುವಂತಹ ವಿಚಾರಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ದಿನೇ ದಿನೇ ನರೇಂದ್ರ ಮೋದಿ ಅವರಿಗೆ ಗೆಳೆಯರ ಬಳಗ ಜಾಸ್ತಿ ಆಗ್ತಾ ಇದೆ. ಯಾಕೆಂತಂದರೆ ನಾನು ಆಗಲೇ ಹೇಳಿದೆ, NDAಯಲ್ಲೇ ಇರುವಂತಹ ಕೆಲ ರಾಜ್ಯದ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ ಪಕ್ಷದ ಕೆಲ ನಡೆಗೆ ಬೇಸತ್ತು NDA ಕಡೆ ಮುಖ ಮಾಡ್ತಾ ಇದೆ, NDA ಕಡೆ ವಾಲ್ತಾ ಇದೆ. ಯಾಕೆಂತಂದರೆ ತಮಿಳುನಾಡಲ್ಲಿ ಏನಾಯಿತು, ವಿಜಯ್ ದಳಪತಿ ಅವರು ಗೆದ್ದ ನಂತರ ಕಾಂಗ್ರೆಸ್ ಹೋಗಿ ವಿಜಯ್ ದಳಪತಿಗೆ ಶೇಕ್ ಹ್ಯಾಂಡ್ ಮಾಡಿ ಸ್ಟಾಲಿನ್ರವರನ್ನು ಮೂಲೆ ಗುಂಪು ಮಾಡಿಬಿಟ್ಟು ಅನೇಕ ವರ್ಷಗಳಿಂದ DMK ಪಕ್ಷ ರೂಲ್ ಮಾಡ್ಕೊಂಡ್ಬಂದಿದೆ. ಸ್ಟಾಲಿನ್ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ. ಆಗ ಸ್ಟಾಲಿನ್ ನಮಗೆ ಬೇಕಾಗಿತ್ತು. ಸ್ಟಾಲಿನ್ ಸೋತ ನಂತರ ಸ್ಟಾಲಿನ್ರವರನ್ನು ಕೈ ಬಿಟ್ಟು ವಿಜಯ್ ಅವರಿಗೆ, ದಳಪತಿ ವಿಜಯ್ ಅವರಿಗೆ ಶೇಕ್ ಹ್ಯಾಂಡ್ ಕೊಟ್ಬಿಡ್ತು TVK ಪಾರ್ಟಿಗೆ. ಸೊ ಇದರಿಂದ ಬೇಸತ್ತಂತಹ DMK ಪಕ್ಷದ ಅಧಿನೇತ ಸ್ಟಾಲಿನ್ ರೈಟ್ ನಾವು ಈಗ NDAಗೆ ಹೋಗ್ತಾರಾ? ಯಾಕೆಂತಂದರೆ NDAಗೆ ಏನಾದರೂ ಬಂದಿದ್ದೇ ನಿಜವಾದರೆ ಅವರಿಗೆ ಮಂತ್ರಿ ಸ್ಥಾನ ಕೊಡ್ತೀನಿ ಅಂತ ಮೋದಿ ಏನಾದರೂ ಹೇಳಿದ್ರಾ ಅನ್ನುವಂತಹ ಒಂದಿಷ್ಟು ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಆ ಥರದ ಒಂದು ಚರ್ಚೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ. ವಿಲ್ ಚೆಕ್ ಇಟ್ ಔಟ್.
ಎಸ್ ದಳಪತಿ ವಿಜಯ್ ಅಲೆಯಲ್ಲಿ ಏಕಾಂಗಿಯಾಗಿರುವಂತಹ ಡಿಎಂಕೆ, ಕಾಂಗ್ರೆಸ್ ಎಡರಂಗದಿಂದಲೂ ಕೂಡ ದೂರವಾದಂತಹ ಡಿಎಂಕೆ. ವಿಜಯ್ ಅಬ್ಬರ ಮೋದಿ ಮುಂದೆ ಮಂಡಿಯೂರಿತಾ ಈ ಡಿಎಂಕೆ. ಯಾಕೆಂತಂದ್ರೆ ವಿಜಯ್ ಅಬ್ಬರದ ಮುಂದೆ ಮಂಡಿ ಊರ್ಬಿಡ್ತಾ ಅಂತ. ಅಸ್ತಿತ್ವಕ್ಕಾಗಿ ಎನ್ಡಿಎ ಜೊತೆ ಕೈ ಜೋಡಿಸಲು ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದೇನಾ? ಡಿಎಂಕೆ 2 ಮಂತ್ರಿ ಸ್ಥಾನದ ಆಫರ್ ನೀಡಿದ್ರ ನರೇಂದ್ರ ಮೋದಿಯವರು. ಮತ್ತೊಂದೆಡೆ ಎನ್ಸಿಪಿಗೂ ಕೂಡ ಗಾಳ ಹಾಕಿದಂತಹ ನರೇಂದ್ರ ಮೋದಿ. ಶರದ್ ಪವಾರ್ ನೇತೃತ್ವದ ಎನ್ಸಿಪಿಗೂ ಕೂಡ ಆಫರ್ ಇದೆ ಮೋದಿಯಿಂದ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಎನ್ಸಿಪಿಗೆ 1 ಮಂತ್ರಿ ಸ್ಥಾನದ ಆಫರ್ನ ಕೊಡ್ತೀನಿ ಅಂತ ಮೋದಿ ಹೇಳಿದ್ರ. ಹಾಗೇನೂ ಇಲ್ಲ ಎಂತಿರುವಂತಹ ಪವರ್ ಮತ್ತು ಸುಪ್ರಿಯಾ ಸುಳೆ ಬೆಂಕಿ ಇಲ್ಲದೆ ಹೊಗೆಯಾಡುತ್ತಾ ಅಂತ ಎಲ್ಲ ಕಡೆಗೂ ಕೂಡ ಚರ್ಚೆ ಆಗ್ತಾ ಇದೆ. ಡಿಎಂಕೆ ಸೆಳೆಯಲು ಖುದ್ದು ಅಖಾಡಕ್ಕಿಳಿದಂತಹ ಶರದ್ ಪವಾರ್ ಬಿಜೆಪಿ ಮೈತ್ರಿಕೂಟಕ್ಕೆ ಸೇರ್ಪಡೆಗೊಳಿಸಲು ಷರತ್ತು ಅನ್ವಯ ಆಗಿದೆ ಅಂತ ಕೆಲ ಷರತ್ತುಗಳನ್ನು ಅನ್ವಯ ಮಾಡ್ಕೊಂಡಿದ್ದಾರೆ. 1 ಸಚಿವ ಸ್ಥಾನ ಎನ್ಸಿಪಿಗೆ, 2 ಸಚಿವ ಸ್ಥಾನ ಡಿಎಂಕೆಗೆ. ಆದರೆ ಗೊಂದಲದಲ್ಲಿ ಬಿದ್ದ ಡಿಎಂಕೆ ನಾಯಕ ಸ್ಟಾಲಿನ್ ಸೇರ್ಪಡೆ ಓಕೆ, ಮಂತ್ರಿ ಸ್ಥಾನದ ಮೇಲೆ ಈಗ ಎಲ್ಲರ ಕಣ್ಣಿದೆ. 2 ಮಂತ್ರಿ ಸ್ಥಾನ ಕೊಡ್ತೀವಿ ಅಂತಂದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ಡಿಎಂಕೆ ಪಕ್ಷದಲ್ಲಿ ಪೈಪೋಟಿ ಆಗೋದಂತೂ ಒಬ್ಬರಲ್ಲ ಇಬ್ಬರಲ್ಲ, ರೇಸ್ನಲ್ಲಿ 7 ಜನ ಎಂಪಿಗಳಿರ್ತಾರೆ. ಆ 7 ಜನ ಡಿಎಂಕೆ ಎಂಪಿಗಳ ಪೈಕಿ ನಾನಾಗ್ತೀನಿ ನೀನಾಗ್ತೀನಿ ಅಂತ ಪಟ್ಟು ಹಿಡಿಯುವಂತಹ ಸಂಸದರೇ ಜಾಸ್ತಿ. ಸೊ ಅದಕ್ಕೆ ಸ್ಟಾಲಿನ್ ತಲೆ ಕೆಡಿಸ್ಕೊಂಡಿದ್ದಾರೆ ಯಾರನ್ನು ಮಂತ್ರಿ ಮಾಡಬೇಕು ಅಂತ. ಸ್ಟಾಲಿನ್ ರವರಿಗೆ ಮುಂದಿನ ದಿನಗಳಲ್ಲಿ ಇದು ನಿಜವಾಗಿದ್ದರೆ ಕನ್ಫ್ಯೂಸ್ ಆಗುತ್ತೆ. ಹೀಗಾಗಿ ಕನಿಷ್ಠ 4 ಸ್ಥಾನವಾದರೂ ಬೇಕು ಅಂತ ಡಿಎಂಕೆ ಕೇಳ್ತಾ ಇದೆ. ಕೇಳಿರೋದೇ ಮೊದಲು 2 ಸ್ಥಾನ, ಆದರೆ ಈಗ 7 ಜನ ಇದ್ದಾರಂತೆ ಡಿಎಂಕೆಯಲ್ಲಿ ಸಂಸದರು. ಆ 7 ಜನರ ಪೈಕಿ ಯಾರನ್ನು ಮಾಡಬೇಕು ಮಂತ್ರಿಯನ್ನಾಗಿ? ಆದ್ದರಿಂದ 2 ಅಂದರೆ ನಮಗೆ ಕಡಿಮೆ ಆಗುತ್ತೆ, ನಮಗೆ 4 ಬೇಕು ಅಂತ ಕೇಳಿದಾರಂತೆ. ಮತ್ತು ಎನ್ಸಿಪಿಗೂ ಕೂಡ ಗಾಳ ಹಾಕಿದ್ದಾರೆ ಮೋದಿ ಶರದ್ ಪವಾರಿಗೆ ಅಂತ, 1 ಮಂತ್ರಿ ಸ್ಥಾನ ಕೊಡ್ತೀನಿ ಅಂತ. ಶರದ್ ಪವಾರ್ ಏನೋ ಈಸಿಯಾಗಿ ಕೈ ಜೋಡಿಸ್ಬಿಡ್ತಾರೆ ಮೋದಿಯವ್ರ ಜೊತೆಗೆ ಇಫ್ ಪಾಸಿಬಿಲಿಟಿ ಇದೆ ಅಂತ. ಆದರೆ ಸ್ಟಾಲಿನ್ ಕೈ ಜೋಡಿಸ್ತಾರೆ ಅನ್ನುವಂಥದ್ದು ಸ್ವಲ್ಪ ಡೌಟೇ, ಒಗಟೆ. ಯಾಕೆ ಅಂತಂದರೆ ಸೈದ್ಧಾಂತಿಕ ನಿಲುವುಗಳು ಹೆಂಗಿದೆ ಸ್ವಾಮಿ, ಯಾವಾಗಲೂ ಕೂಡ ಡಿ ಎಂ ಕೆ ಪಕ್ಷದ ಐಡಿಯಾಲಜಿ ಇದೆಯಲ್ಲ, ಫಿಲಾಸಫಿ ಇದೆಯಲ್ಲ, ಅದಷ್ಟು ಬೇಗ ಎನ್ ಡಿ ಎ ಜೊತೆ ಒಗ್ಗೂಡಲ್ಲ. ಆದರೆ ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಬಂದರೂ ಬರಬಹುದು. ಆ್ಯಂಡ್ ಕೇಂದ್ರ ಮಂತ್ರಿಯಾಗಲು ಪೈಪೋಟಿಗೆ ಕನಿಮೋಳೆ, ಕರುಣಾನಿಧಿ, ರಾಜ್ಯಸಭಾ ಸದಸ್ಯರು ಅಂದರೆ ಯಾರ್ಯಾರಿದ್ದಾರೆ ಅನ್ನುವಂಥದ್ದನ್ನು ಸ್ವಲ್ಪ ಡೀಟೇಲ್ಡ್ ಆಗಿ ನಾವು ನೋಡ್ತಾ ಹೋಗೋಣ. ಕೇಂದ್ರ ಮಂತ್ರಿ ಆಗೋದಕ್ಕೆ ಪೈಪೋಟಿ ಅನ್ನುವಂಥದ್ದು ಹೆಂಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಅಂದರೆ ಡಿ ಎಂ ಕೆ ಪಕ್ಷದಲ್ಲಿ ಯಾರ್ಯಾರು ಪೈಪೋಟಿಗಿದ್ದಾರೆ? ಕನಿಮೋಳಿ ಕರುಣಾನಿಧಿ ರಾಜ್ಯಸಭಾ ಸದಸ್ಯೆ, TR ಬಾಲು ಪೆರಂಬದೂರು, ಶ್ರೀ ಪೆರಂಬದೂರಿನ ಸಂಸದರಾಗಿರುವಂತಹ TR ಬಾಲು, ಆ್ಯಂಡ್ ದಯಾನಿಧಿ ಮಾರನ್, ಚೆನ್ನೈ ಕೇಂದ್ರದ ಸಂಸದ ದಯಾನಿಧಿ ಮಾರನ್, ತಿರುಚಿ ಶಿವ ರಾಜ್ಯಸಭಾ ಸದಸ್ಯರು, ಟಿ ಸುಮತಿ ಚೆನ್ನೈ ದಕ್ಷಿಣ, ಟಿ ಸುಮತಿ ಚೆನ್ನೈ ದಕ್ಷಿಣದಿಂದ, ಎ ರಾಜ ನೀಲಗಿರಿಸ್ ಸಂಸದರಾಗಿರುವಂತಹ ರಾಜ್, ಪಿ ವಿಲನ್ಸ್ ರಾಜ್ಯಸಭಾ ಸದಸ್ಯರು. ಎಸ್, ಇಷ್ಟು ಜನ ಈಗ ಸಂಸದರಾಗಿದ್ದಾರೆ. ಇವರು ಮಂತ್ರಿ ಸ್ಥಾನಕ್ಕೆ ಲಾಬಿಯನ್ನು ಮಾಡ್ತಾ ಇದ್ದಾರೆ ಎನ್ನುವಂತಹ ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಇನ್ನು ರಾಜ್ಯಸಭಾ ಇನ್ನು ಸಂಸದೆಯಾಗಿ 2024ರಿಂದ DMK ಸಂಸದೀಯ ಪಕ್ಷದ ನಾಯಕಿಯಾಗಿರುವಂತಹ ಕನಿಮೋಳಿ, DMKಯ ಹಿರಿಯ ನಾಯಕ ಹಾಗೂ ಪೆರಂಬದೂರಿನ ಲೋಕಸಭಾ ಸಂಸದರಾಗಿರುವಂತಹ TR ಬಾಲು ಮತ್ತು ಮಾಜಿ ಕೇಂದ್ರ ಸಚಿವ ಹಾಗೂ ಚೆನ್ನೈ ಸೆಂಟ್ರಲ್ ಲೋಕಸಭಾ ಸಂಸದರಾಗಿರುವಂತಹ MP ಆಗಿರುವಂತಹ ದಯಾನಿಧಿ ಮಾರನ್ ಮತ್ತು DMKಯ ಹಿರಿಯ ನಾಯಕ ಮತ್ತು ರಾಜ್ಯಸಭಾ ಸಂಸದ ತಿರುಚಿ ಶಿವ ಆ್ಯಂಡ್ DMK ನಾಯಕಿ ಒನ್ಸ್ ಅಗೇನ್ ಚೆನ್ನೈ ಸೌತ್ ಲೋಕಸಭಾ ಸಂಸದೆಯಾಗಿರುವಂತಹ ತಮಿಳಾಚಿ ತಂಗಪಾಡಿಯನ್ ಸುಮತಿ, DMK ಪ್ರಮುಖ ದಲಿತ ನಾಯಕ ಹಾಗೂ ನೀಲಗಿರಿ ಲೋಕಸಭಾದ ಸಂಸದ ಎ ರಾಜ ಹಾಗೂ DMKಯ ಮತ್ತೊಬ್ಬ ಹಿರಿಯ ನಾಯಕ ಮತ್ತು ವಕೀಲರಾಗಿರುವಂತಹ ಮತ್ತು ರಾಜಕಾರಣಿಯಾಗಿರುವಂತಹ ರಾಜ್ಯಸಭಾ ಸಂಸದರಾಗಿರುವಂತಹ ಪಿ ವಿಲ್ಸನ್ ಕೇಂದ್ರ ಮಂತ್ರಿಯಾಗುವಂತಹ ಪರಸ್ಪರ ಪೈಪೋಟಿಯನ್ನು ರೈಟ್ ನಾವೀಗ ನಡೆಸ್ತಾ ಇದ್ದಾರೆ. ಇಷ್ಟು ಜನರ ಪೈಕಿ ಪೈಪೋಟಿ ಅನ್ನುವಂಥದ್ದಿದೆ. ಬಟ್ DMK ಡಿಮ್ಯಾಂಡ್ ಮಾಡಿರೋದು 4 ಮಂತ್ರಿ ಸ್ಥಾನಗಳನ್ನಂತ ಹೇಳ್ತಾ ಇದ್ದಾರೆ. ನೋಡೋಣ 4 ಸ್ಥಾನಗಳನ್ನು ಕೊಡೋದಕ್ಕೆ ಮೋದಿ ರೆಡಿ ಇದ್ದಾರಾ ಗೊತ್ತಿಲ್ಲ. ಒನ್ ಮೋರ್ ಬ್ರೇಕಿಂಗ್ ಇದೆ, ವಿಲ್ ಚೆಕ್ ಇಟ್ ಔಟ್. ಒನ್ ಮೋರ್ ಬ್ರೇಕಿಂಗ್ ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. DMK ಪಾಲಿಗೆ ಬಿಸಿ ತುಪ್ಪವಾದಂತಹ ಮೋದಿ ಆಫರ್. DMK ಪಾಲಿಗೆ ಬಿಸಿ ತುಪ್ಪ ಆಗಿದೆ ಮೋದಿ ಆಫರ್.
22 ಲೋಕಸಭಾ ಸದಸ್ಯರೊಂದಿಗೆ ಮೂರನೇ ಅತಿ ದೊಡ್ಡ ಪಕ್ಷ ಇದೆ. ಆದರೂ ತಮಿಳುನಾಡಿನಲ್ಲಿ ಅತಂತ್ರವಾಗಿರುವಂತಹ ಡಿಎಂಕೆಯಿಂದ ಸನಾತನ RSS ವಿರುದ್ಧ ನಿರಂತರ ಕಹಳೆ ಅನ್ನುವಂಥದ್ದು ಇರುತ್ತೆ. ಬಿಜೆಪಿ ಜೊತೆ ಸೇರಿದರೆ ಸೈದ್ಧಾಂತಿಕ ವಿರೋಧದ ಆರೋಪವೂ ಕೂಡ ಎದುರಿಸಬೇಕಾಗಿದೆ. ವಿಜಯ್ ಸರ್ಕಾರಕ್ಕೆ ಸುಲಭವಾಗಿ ಆಹಾರ ಆಗುವಂತಹ ಭೀತಿ ಇದೆ ಡಿಎಂಕೆಗೆ. ವಿಜಯ್ ವಿರುದ್ಧ ನೆಲೆ ಕಂಡುಕೊಳ್ಳಬೇಕಾದಂತಹ ಅನಿವಾರ್ಯತೆಯೂ ಕೂಡ ಈಗ ಡಿಎಂಕೆಗಿದೆ. ಸಿದ್ಧಾಂತದಿಂದ ದೂರವಾದರೆ ಚುನಾವಣೆಯಲ್ಲಿ ನೆಲಕಚ್ಚುವಂತಹ ಭೀತಿ. ಈ ಹಿಂದೆ ವಾಜಪೇಯಿ ಸರ್ಕಾರದ ಬೆಂಬಲಕ್ಕೆ ನಿಂತಿದ್ದಂತಹ ಡಿಎಂಕೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ NDA ತೊರೆದು ಬಿಟ್ಟಿತ್ತು ಡಿಎಂಕೆ ಪಕ್ಷ. ಈಗ NDA ಸೇರಿದರೆ ಮುಂದಾಗುವಂತಹ ಪರಿಣಾಮಗಳ ಬಗ್ಗೆ ಸ್ಟಾಲಿನ್ ಚಿಂತೆಯನ್ನು ಮಾಡ್ತಾ ಇದ್ದಾರೆ. ನಾನಾಗಲೇ ಹೇಳಿದೆ, ಸೈದ್ಧಾಂತಿಕ ನಿಲುವುಗಳು ಬಹಳ ವ್ಯತ್ಯಾಸವಾಗಿರುತ್ತೆ. ಯಾಕೆಂತಂದರೆ ನಿರಂತರವಾಗಿ RSS ಅನ್ನು, ಸನಾತನ ಧರ್ಮವನ್ನು ಟಾರ್ಗೆಟ್ ಆಗಿಟ್ಟುಕೊಂಡು ಮಾತನಾಡ್ತಾ ಇರ್ತಾರೆ ಡಿಎಂಕೆ ನಾಯಕರು ಮತ್ತು ಸ್ಟಾಲಿನ್ ಆಗಿರ್ಬೋದು, ಅವ್ರ ಮಗ ಆಗಿರ್ಬೋದು. ಬಟ್ ಈಗ ಸೈದ್ಧಾಂತಿಕ ನಿಲುವುಗಳ ವಿರೋಧ ಅನ್ನುವಂಥದ್ದಾಗುತ್ತೆ. ಒಂದು ವೇಳೆ ಹಾಗೇನಾದರೂ ಆಗಿಬಿಟ್ರೆ ಮುಂದಿನ ಎಲೆಕ್ಷನ್ಸ್ಗಳಲ್ಲಿ ಅದು ಎಫೆಕ್ಟ್ ಆಗುತ್ತೆ. ಯಾಕೆಂತಂದರೆ ಹಿಂದೆ NDA ಜೊತೆ ಜಾಯ್ನ್ ಆಗಿದ್ರು ವಾಜಪೇಯಿ ಸರ್ಕಾರದಲ್ಲಿ. ಯಾವಾಗ ಎಲೆಕ್ಷನ್ಸ್ ಹತ್ತಿರ ಬಂತೋ ಆಗ NDAನ ಬಿಟ್ಟು ಮತ್ತೆ ಹೊರಗಡೆ ಹೋದರು. ಸೊ ಮುಂದಿನ ದಿನಗಳಲ್ಲಿ ಇದು ಬಿಸಿ ತುಪ್ಪ ಆಗುತ್ತೆ ಸ್ಟಾಲಿನ್ಗೆ ಅಂತ ಹೇಳಲಾಗ್ತಾ ಇದೆ.